ಅಮ್ಮ ಇದೇನು ಮಾಡ್ತಾ ಇದೀಯಾ? ಫಸ್ಟ್ ನೈಟು ರೆಡಿ ಮಾಡ್ತಾ ಇದೀಯಾ? ನನಗೆ ಯಾಕೋ ಅನ್ನಿಸ್ತೈತೆ ನೀನು ಅಪ್ಪನ ಕಡೆನೇ ಸಪೋರ್ಟ್ ಮಾಡ್ತಾ ಇದೀಯಾ ಅಂತ ಹೇಳ್ಬಿಟ್ಟು ನನಗೂ ಅನ್ನಿಸ್ತೈತೆ. ನೀನು ನಿಜವಾಗ್ಲೂ ಅಪ್ಪನ ಕಡೆನೇ ಸಪೋರ್ಟ್ ಮಾಡ್ಕೊಂಡು ನನ್ನ ಲವ್‌ನೆಲ್ಲ ದೂರ ಮಾಡಬೇಕು ಅಂತ ಮಾಡಿದ್ಯಾ? ಈ ಮನೆಯಳ್ಳಿ ನೋಡಿದ್ರೆ ಈ ಥರ ಮಾಡಿದ್ಲು. ಈಗ ನೀನು ನೋಡಿದ್ರೆ ಫಸ್ಟ್ ನೈಟ್‌ಗೆಲ್ಲ ಅರೇಂಜ್ ಮಾಡಿಬಿಟ್ಟು ನೀನು ಬೇರೆ ಈ ಥರ ಮಾಡ್ತಾ ಇದೀಯಾ? ನೋಡು ನನಗಿದೆಲ್ಲನೂ ಇಷ್ಟ ಆಗ್ತಾ ಇಲ್ಲ. ನಾನು ಫಾರಿನ್‌ಗೆ ಹೋಗಬೇಕು. ನನ್ನನ್ನು ಬಿಟ್ಬಿಡ್ರಮ್ಮ. ಯಾಕೆ ಇಷ್ಟೊಂದು ಹಿಂಸೆ ಕೊಡ್ತೀರಾ? ಅವಳಂದ್ರೆ ನಂಗೆ ಇಷ್ಟ ಇಲ್ಲ, ಇಷ್ಟ ಇಲ್ಲ, ಇಷ್ಟ ಇಲ್ಲ. ಅವಳಿಗೂ ಹೇಳಿದ್ದೀನಿ, ನಿಮಗೂ ಹೇಳಿದ್ದೀನಿ, ಅಪ್ಪಂಗೂ ಹೇಳಿದ್ದೀನಿ, ಎಲ್ರಿಗೂ ಹೇಳಿದ್ರುನು ಇದ್ಯಾಕೆ ನೀವು ಈ ಥರ ಬುದ್ಧಿ ತೋರಿಸ್ತಾ ಇದ್ದೀರಾ ಅಂತಲೇ ನನಗೆ ಗೊತ್ತಾಗ್ತಿಲ್ಲ. ನೀನು ಏನಾದರೂ ಅಪ್ಪನ ಪರ ಏನಾದರೂ ವಹಿಸ್ಕೊಂಡ್ಬಿಟ್ಟಿದ್ಯಾ ಏನು? ಹಾಂ, ಬೇಕಂತ ನನ್ನ ಗುರಿಯ ಬೆಂಕಿಗೆ ತುಪ್ಪ ಸುರಿದಂಗೆ ಸುರಿತಿದ್ಯಾ? ಲೋ ಮಗನೇ, ಅರ್ಥ ಮಾಡ್ಕೊ. ಎಲ್ಲ ನಿಮ್ಮ ಅಪ್ಪ ಅರೇಂಜ್ಮೆಂಟ್ ಮಾಡಿರೋದು ನಾನಲ್ಲ. ಅರ್ಥ ಮಾಡ್ಕೊ ನೀನು, ಸರಿನಾ? ನಾರ್ಮಲಾಗಿ ಇರೋದು ಕಲ್ತ್ಕೊಳ್ಳೋ. ನೋಡು, ನನಗೆ ನೀನು ಚೆನ್ನಾಗಿರ್ಬೇಕು ಅಷ್ಟೇ. ಹೆಂಗಾದರೂ ಇರು, ನೀನು ಚೆನ್ನಾಗಿರು. ಈ ಫಸ್ಟ್ ನೈಟ್ ಅರೇಂಜ್ ಮಾಡಿದ ತಕ್ಷಣ ನೀನೇ ಅವಳ ಜೊತೆ ಚೆನ್ನಾಗಿರು ಅಂತ ನಾನು ಹೇಳ್ತಾ ಇಲ್ಲ. ನಿನ್ನಿಷ್ಟ ಇನ್ನೇನಾದರೂ ಮಾಡ್ಕೊ. ಅರೆ, ನಿಮ್ಮ ಅಪ್ಪನ ತನಕ ಏನು ವಿಚಾರ ಬರಬಾರ್ದು ಕಣೋ. ನಿನಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಅಂದರೆ ನನಗಂತೂ ಗೊತ್ತಾಗ್ತಿಲ್ಲ. ನಿನಗಂತೂ ಸ್ವಲ್ಪನೂ ಅರ್ಥ ಆಗ್ತಾ ಇಲ್ಲ. ಅರ್ಥ ಮಾಡ್ಕೊಳ್ಳೋದು ಕಲಿ. ಇದೆಲ್ಲ ಶಾಸ್ತ್ರ ಮಾಡಲೇಬೇಕು. ಇಲ್ಲ ನಿಮ್ಮ ಅಪ್ಪಂಗೆ ನಾವೆಲ್ಲ ನಾಟಕ ಮಾಡ್ತಾ ಇದ್ದೀವಿ, ಏನೋ ಮಾಡ್ತಾ ಇದ್ದೀವಿ ಅಂತ ಗೊತ್ತಾಗ್ಬಿಡ್ತದೆ. ಆಮೇಲೆ ನಿಮ್ಮಪ್ಪ ಸುಮ್ಮನೆ ಬಿಡ್ತಾರೆ ಅಂತ ಅನ್ಕೊಂಡೇನೋ? ಹಾಂ, ಸುಮ್ಮನೆ ಬಿಡ್ತಾರೆ ಅಂತ ಅನ್ಕೊಂಡ? ಅಷ್ಟೇ ರುಬ್ಬೆಸಿತತಿ ನಿಮ್ಮಪ್ಪ. ಆಸ್ತಿ ಪಾಸ್ತಿನಿಗೆ 10 ರೂಪಾಯಿ ಸಿಗಲ್ಲ. ಎಲ್ಲನೂ ಆರಾಮಾಗಿ ಅವಳ ಹೆಸರಿಗೆ ಬರ್ಕೊಟ್ಬಿಟ್ರೆ ಅವಾಗ ಏನು ಮಾಡ್ತೀಯಾ? ಏನು ಬಾಯ್ ಬಿಡ್ಕಂತ ಏನು ಕೂತ್ಕೊಂಡು ಸ್ವಲ್ಪ ಅಮ್ಮ ಏನು ಕೇಳ್ತಾಳೆ ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಳ್ಳೋದು ಕಲಿ, ಸರಿನಾ? ಈಗ ಹೋಗಿ ನಾನು ಅವಳನ್ನು ಕಳಿಸ್ತೀನಿ. ನೋಡು, ಸ್ವಲ್ಪ ಸಮಾಧಾನವಾಗಿ ನಡ್ಕೊಳ್ಳೋದು ಕಲಿ ಮಗನೇ. ಸಮಾಧಾನ ಸಮಾಧಾನ ಸಮಾಧಾನ. ಇಷ್ಟ ಇಲ್ದಿರ ಮದುವೆ ಮಾಡ್ಕೊಂಡ್ರೆ ಇದೇ ಥರನೇ ಆಗೋದು. ಅವಳ ಹತ್ರನೂ ಹೇಳಿದ್ದೀನಿ, ನಿನ್ನ ಹತ್ರನೂ ಹೇಳಿದ್ದೀನಿ, ಎಲ್ಲರ ಹತ್ರನೂ ಹೇಳಿದ್ದೀನಿ. ಇಷ್ಟ ಇಲ್ಲ, ಇಷ್ಟ ಇಲ್ಲ, ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು. ಆದರೆ ಯಾರು ಕೇಳಿಸ್ಕೊಂಡು ರೆಡಿನೇ ಇಲ್ವಲ್ಲ ಕೇಳಿಸ್ಕೊಳ್ಳೋಕ್ಕೆ. ಇಷ್ಟ ಇಲ್ದಿರ ಮದುವೆ ಮಾಡ್ಬಿಟ್ಟು ಆರಾಮಾಗಿರು, ಆರಾಮಾಗಿರು, ಹ್ಯಾಪಿಯಾಗಿರು ಅಂದರೆ ಹೆಂಗಿರೋಕ್ಕಾಗ್ತೈತೆ? ಛೇ, ಒಂದೊಳ್ಳೆ ಕೆಲಸ ಮಾಡಿದ್ದಿ ಅಂದರೆ ಸದ್ಯ ನನ್ನ ಫ್ರೆಂಡ್ಸ್ಗೆ ಯಾರಿಗೂ ನಾನು ಇವಳು ದರಿದ್ರದೊಳನ್ನ ಮದುವೆ ಮಾಡ್ಕೊಂಡಿದ್ದೀನಿ ಅಂತ ಮಾತ್ರ ಗೊತ್ತಿಲ್ಲ. ಹಾಸ್ಪಿಟಲಲ್ಲಿ ತಾಳಿ ಕಟ್ಟಿಸಿ ಒಳ್ಳೆ ಕೆಲಸನೇ ಮಾಡಿದ್ರಿ, ಅಷ್ಟೇ ಸಾಕು ಬಿಡು. ಈ ಕರ್ಮಕ್ಕೆ ಸರಿ ಸರಿ ಕಣ್ಲಾ, ಆಯಿತು. ಇಷ್ಟೊಂದು ಯಾಕೆ ಟೆನ್ಷನ್ ತಗೊಂತೀಯಾ? ನಾನು ಹೋಗಿ ನಿಮ್ಮಪ್ಪ ಕಾಯ್ತಾ ಇರ್ತಾರೆ ಕೆಳಗಡೆ. ಅವಳನ್ನ ಕಳಿಸ್ತೀನಿ. ಸ್ವಲ್ಪ ಒಂದು 15 ದಿನ ಅಷ್ಟೇನಂತೆ. ನಿಮ್ಮ ಅಪ್ಪನ ಹತ್ರ ಮಾತಾಡಿದ್ದೀನಿ. 15 ದಿನ ಆದಮೇಲೆ ಅಮೇರಿಕಕ್ಕೆ ಕರ್ಕೊಂಡು ಹೋಗ್ಬೋದು ಅಂತ ಹೇಳ್ಬಿಟ್ಟು, ಅಲ್ಲ ನೀನು ಹೋಗ್ಬೋದು ಅಂತ ಹೇಳ್ಬಿಟ್ಟು ಹೇಳೈತೆ. ನೀನೇನು ತಲೆ ಕೆಡಿಸ್ಕೊಬೇಡ. ಉಳಿದಿರೋದೆಲ್ಲ ನಾನು ಮಾತಾಡ್ತೀನಿ. 15 ದಿನಕ್ಕಿಂತ ಮುಂಚೆನೇ ನೀನು ಹೋಗೋ ಥರ ಮಾಡ್ತೀನಿ, ಸರಿನಾ? ಈಗ ನೀನಿರು, ನಾನು ಹೋಗ್ತೀನಿ. ನೀವೇ ಹೇಳಿ, ನೀವೇ ಹೇಳಿ. ನನಗಿಷ್ಟ ಇಲ್ದಿರ ಮದುವೆ ನಿಮಗೂ ಗೊತ್ತು. ನಾನು ಅವಳಿಗೂ ಹೇಳಿದ್ದೀನಿ, ಅವ್ರ ಅಮ್ಮಂಗೂ ಹೇಳಿದ್ದೀನಿ, ನಮ್ಮ ಅಪ್ಪಂಗೆ ನಮ್ಮ ಅಮ್ಮಂಗೆ ಎಲ್ರಿಗೂ ಹೇಳಿದ್ದೀನಿ. ಆದರೂ ಇಷ್ಟ ಇಲ್ದಿರ ಮದುವೆನ ಮಾಡಿಸ್ಬಿಟ್ಟು ಸುಖವಾಗಿರು ಅಂದರೆ ಯಾರು ಸುಖವಾಗಿರ್ತಾರೆ? ನಾನೊಂದು ಹುಡುಗಿನ ತುಂಬಾ ಇಷ್ಟಪಟ್ಟಿದ್ದೀನಿ. ಅವಳನ್ನ ಮದುವೆನೂ ಮಾಡ್ಕೊಂಡಿದ್ದೀನಿ. ಅದನ್ನು ಎಲ್ರಿಗೂ ಹೇಳಿದ್ರು ನಮ್ಮ ಅಪ್ಪ ಹುಡುಗಿ ದುಡ್ಡೈತೆ ಅಂತ ಹೇಳ್ಬಿಟ್ಟು ಹುಡುಗಿನೇ ದುಡ್ಡು ಕೊಟ್ಟು ಕೊಂಡ್ಕೊಳಕ್ಕೆ ನೋಡಿದ್ರು. ಈ ಥರ ಎಲ್ಲ ಮಾಡಿದ್ರೆ ಈಗ ನಾನು ಮಾಡ್ತಿರೋ ಸರಿನಾ ತಪ್ಪ ಹೇಳಿ? ನನಗಂತೂ ಸಹಿಸೋಕ್ಕಾಗ್ತಿಲ್ಲ. ಎಷ್ಟು ಹೇಳಿದ್ದೀನಿ. ಆದ್ರೂ ನಮ್ಮಮ್ಮ ಒಂದು ಕಡೆ, ನಮ್ಮ ಅಪ್ಪ ಒಂದು ಕಡೆ, ಇವಳು ಒಂದು ಕಡೆ. ನನಗೆ ಬರ್ತಿರೋ ಸಿಟ್ಟಿಗಿವಾಗ. ವಾವ್, ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡವ್ರೆ. ಅಪ್ಪ, ಈ ಥರ ಡೆಕೋರೇಷನ್ ಮಾಡಿರೋದನ್ನ ನಾನು ನೋಡೇ ಇರಲಿಲ್ಲ. ವಾವ್, ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ರೂಮ್ ನೋಡಿ ಅಪ್ಪ, AC. ವಾವ್, ಎಷ್ಟು ಚೆನ್ನಾಗಿದೆ. ಮಾವ, ತುಂಬ ಚೆನ್ನಾಗಿದೆ ರೂಮ್ ಅಂತನೂ. ನಿಮ್ಮ ರೂಮ್ ಒಳಗಡೆ ಯಾರನ್ನೂ ಬಿಟ್ಕೊಳ್ತಾನೆ ಇರಲಿಲ್ವಂತೆ? ಹೌದಾ? ಅತ್ತೆ ಹಂಗೆಲ್ಲ ಹೇಳ್ತಾ ಇದ್ರು, ಅವನ ರೂಮ್ ಒಳಗಡೆ ಯಾರನ್ನೂ ಬಿಟ್ಕೊಳ್ತಾನೇ ಇರಲಿಲ್ಲ ಅಂತ ಹೇಳ್ಬಿಟ್ಟು. ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ರ. ಈ ನಿಮ್ಮ ರೂಮೇನೆ ನಮ್ಮ ಮನೆ ಅಷ್ಟು ದೊಡ್ಡದಾಗೈತೆ. ತುಂಬಾ ಚೆನ್ನಾಗೈತೆ. ನನಗಂತೂ ನೋಡಿದ್ರೇನೆ ತುಂಬ ಖುಷಿ ಆಗ್ತೈತೆ ಮಾವ. ಮಾವ, ತಗೊಳ್ಳಿ ಹಾಲು. ಹಾಲು ಕುಡೀರಿ. ಅಯ್ಯಪ್ಪ, ಇದ್ಯಾಕೆ ಹಿಂಗೆ ಹೊಡಿತಿದ್ದೀರಾ ನನಗೆ? ಏಯ್, ನಿನ್ನ ಉದ್ದೇಶ ಏನೇ ಐತೆ? ಏನೇ ನಿನ್ನ ಉದ್ದೇಶ? ಹಾಂ, ನಾನು ಅವತ್ತೇ ನಿನಗೆ ಗಿಣಿಗೆ ಹೇಳ್ದಂಗೆ ಹೇಳಿದ್ದೀನಿ ತಾನೆ, ನೀನಂದರೆ ಇಷ್ಟ ಇಲ್ಲ, ಇಷ್ಟ ಇಲ್ಲ, ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು. ಯಾಕೆ ನನ್ನ ಜೀವನದಾಗ ಬಂದ್ಬಿಟ್ಟು ನನ್ನ ಜೀವನನೇ ಹಾಳು ಮಾಡಿಬಿಟ್ಟೆ? ಯಾಕೆ? ತಲೆಗಿಲೆ ಏನಾದ್ರು ಕೆಟ್ಬಿಟ್ಟಾಯ್ತಾ ಏನು ನಿನಗೆ? ಹಾಂ, ತಲೆಗಿಲೆ ಕೆಟ್ಬಿಟ್ಟು ಏನಾದ್ರು ಸೊಟ್ಗಿಟ್ಗಾಗ್ಬಿಟ್ಟಾಯ್ತಾ ನಿನಗೆ? ಅವತ್ತು ಎಷ್ಟು ಹೇಳ್ದೆ, ನಿನ್ನ ಜೀವನಕ್ಕೆ ಏನು ಬೇಕೋ ಅದನ್ನು ನಾನು ಸೆಟ್ಲ್ಮೆಂಟ್ ಮಾಡ್ತೀನಿ, ಮುಚ್ಕೊಂಡು ಮದುವೆ ಇಷ್ಟ ಇಲ್ಲ ಅಂತ ಹೇಳು ಅಂತ ಎಷ್ಟು ಹೇಳಿದ್ರು ನೀನು ಕೇಳಿಸ್ಕೊಳ್ಳಿಲ್ಲ ಅಲ್ವಾ? ನೀನು ಕೇಳಿಸ್ಕೊಂಡ್ಲೇ ಇಲ್ಲ. ಆರಾಮಾಗಿದ್ದೆ. ಹಾಂ, ಈಗ ನನ್ನ ಮದುವೆ ಮಾಡ್ಕೊಂಡ್ಬಿಟ್ಟು ನನ್ನ ಜೀವನನೇ ಹಾಳು ಮಾಡಕ್ಕೆ ನೋಡಿದೆ ಅಲ್ವೇನೆ? ಅಯ್ಯೋ, ನಾನೇನು ಮಾಡಿದೆ ಮಾವ, ನಾನೇನು ಮಾಡಿದೆ? ನಿಮ್ಮನ್ನ ಕಂಡ್ರೆ ನನಗೆ ಶಾನೆ ಪಿರುತಿ ಇತ್ತು. ನಿಮ್ಮನ್ನ ಕಂಡ್ರೆ ಅದಕ್ಕೆ ನೆನೆಯ ನಿಮ್ಮ ಯಾರು ಪಿರುತಿಗೆ ನೆನೆಯ ನಿಮ್ಮನ್ನ ಮದುವೆ ಮಾಡ್ಕೊಂಡಿದ್ದು. ಬೇರೆ ಯಾವ ಉದ್ದೇಶಕ್ಕೂ ನಿಮ್ಮನ್ನ ಮದುವೆ ಮಾಡ್ಕೊಂಡಿಲ್ಲ ನಾನಂತೂ. ನಿಮ್ಮ ಯಾರು ಪಿರುತಿ ಶಾನೆ ನನಗಂತೂ. ಅಯ್ಯೋ ಅಯ್ಯೋ ಮಾವ. ಬರ್ರಿ, ನಾನು ಒಂದು ಮುಖ ಮಾತ್ರ ನೀನು ನನ್ನ ಮುಖ ನೋಡಿದ್ಯಾ, ಇನ್ನೊಂದು ಮುಖನ ನೀನು ನೋಡೇ ಇಲ್ಲ ಅಂತ ಅನ್ನಿಸ್ತೈತೆ. ನಾನು ಇನ್ನೊಂದು ಮುಖನ ನೋಡು, ಚೆನ್ನಾಗಿ ನೋಡು. ಲೈ, ನೀನಂದರೆ ಇಷ್ಟ ಇಲ್ಲ ಅಂತ ನಾನು ಅವತ್ತಿಂದ ಕೇಳ್ತಾನೆ ಇದ್ದೀನಿ. ನೀನು ನಿಮ್ಮಮ್ಮ ನಿನ್ನ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಆಸ್ತಿಗೋಸ್ಕರ ಮದುವೆ ಮಾಡ್ಕೊಂಡಿದ್ದಾನೆ ನನ್ನ. ಹಾಂ, ಆಸ್ತಿ ಬೇಕು ಅಂತ ನೀನು ಮದುವೆ ಮಾಡ್ಕೊಂಡಿದ್ದು. ಇಲ್ಲ ಮಾವ, ಇಲ್ಲ, ನಾನೇನು ಆಸ್ತಿಗೋಸ್ಕರ ಮದುವೆ ಮಾಡ್ಕೊಂಡಿಲ್ಲ. ನಾನು ನಿಮ್ಮನ್ನು ತುಂಬಾನೇ ಇಷ್ಟಪಡ್ತೀನಿ. ನಿಮ್ಮನ್ನು ಇಷ್ಟಪಟ್ಟು ನಾನು ಯಾರನ್ನೂ ಇಷ್ಟವೇ ಪಟ್ಟಿಲ್ಲ. ಜೀವನದಾಗ ಮೊದಲನೇ ಲವ್ ನನಗೆ ನಿಮ್ಮ ಮ್ಯಾಲೆ. ಅದಕ್ಕೆ ನಿಮ್ಮನ್ನು ಬಿಟ್ಕೊಡಕ್ಕೆ ನಂಗೆ ಮನಸ್ಸು ಬರಲಿಲ್ಲ. ಅದಕ್ಕೆ ಏನೇನೇನೋ ಮಾಡಿದೆ ನಾನಂತೂ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಈಗ ನಾವಿಬ್ರು ಅನುಸರಿಸ್ಕೊಂಡು ಜೀವನ ಮಾಡ್ಕೊಂಡು ಹೋಗೋಣ. ನಿಮ್ಮನ್ನು ಸಂದಾಗಿ ನೋಡ್ಕೊತೀನಿ ನಾನು.
ಏನೋ ಮುಚ್ಚೆ ಬಾಯಿ, ನೀನೇನೆ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ಳೋದು. ನಾನು ಚೆನ್ನಾಗಿ ನೋಡ್ಕೊಳ್ಳೋದು ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಮುಖ ನೋಡಿದ್ರೆ ನಂಗೆ ಅಸಹ್ಯ ಆಗ್ತೈತೆ. ಅಂಥದ್ರಾಗೆ ನೀನು ನನ್ನ ಚೆನ್ನಾಗಿ ನೋಡ್ಕೊಂತಾಳಂತೆ. ನಿನ್ನ ಮುಖ ನೋಡಿದ್ರೇನೆ, ನೀನು ನನ್ನ ಬೆಡ್ರೂಮಿಗೆ ಬಂದಿರೋದು ನೋಡಿದ್ರೆ ನಂಗೆ ಸಹಿಸಕ್ಕಾಗ್ತಿಲ್ಲ. ನಿನಗೆ ಇವತ್ತು ಅನ್ಬೋದು ಅಷ್ಟೇ ಜನ ಎಲ್ರೂನು ಎಷ್ಟು ಹಿಂಸೆ ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಿನಗೆ. ಆದರೆ ನಾನು ನಿನಗೆ ಹೇಳಿದ್ದೆ, ಒತ್ತಿ 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 ಹೇಳಿದ್ದೆ, ನೀನು ಇಷ್ಟ ಇಲ್ಲ, ನಿನ್ನ ಮದುವೆ ಮಾಡ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು. ಕೊನೆ ಮೂಮೆಂಟ್ ಆಗಾದರೂ ನೀನು ಇಷ್ಟ ಇಲ್ಲ ಅಂತ ವಾಪಸ್ ಹೋಗ್ತೀಯ ಅಂತ ಅನ್ಕೊಂಡೆ. ಇಲ್ಲ, ನೀನಂತೂ ಹೋಗ್ಲೇ ಇಲ್ಲ. ಆಸ್ತಿ ಬೇಕಿತ್ತಲ್ವ ನಿನಗೆ, ಮಾಡ್ಕೊಂಡಿದ್ಯಲ್ಲ. ನಿನಗೆ ನಾನು ಸಿಗಲ್ವೇ? ನಿನಗೆ ನಾನು ಗಂಡಾಗಿ ಸಿಗ್ತೀನಿ ಅಂತ ಕನ್ಸು ಮನ್ಸಾಗ ಅನ್ಕೋಬೇಡ. ಮನೆ ನಿಂಗೆ ಆಸ್ತಿ ಸುಖ ಬೇಕು ತಾನೇ ನಿಂಗೆ? ಆಸ್ತಿ ಎಲ್ಲ ಅನುಭವಿಸು. ಈ ಮನೆ, ಈ ಕಾರು, ಬಂಗ್ಲೆ ಏನೇನು ಬೇಕೋ ಎಲ್ಲ ಅನುಭವಿಸು. ಆದರೆ ನಿನ್ನ ಗಂಡನಾಗಿ ನಾನು ಮಾತ್ರ ನಿನ್ನ ಕೈಗೆ ಸಿಗಲ್ಲ. ನೋಡ್ತಾ ಇರು, ನಿನಗೆ ಅಷ್ಟೇ ತಾನೇ ಬೇಕಿರೋದು, ಎಲ್ಲ ಸಿಗ್ತತೆ. ನಿನ್ನ ಕಾರ್ ಬೇಕಾ? ತಗೊಂಡು ಓಡಾಡು. ಮನೆ ಬೇಕಾ? ಮಜ್ಜಾ ಮಾಡಿ ಮನೆ ತುಂಬ ಓಡಾಡ್ಕೊಂಡಿರೋ, ನನಗೇನು ಬೇಜಾರಿಲ್ಲ. ಆದರೆ ನನ್ನಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡು. ನನ್ನ ನೋಡು, ಲೋಕದ ಎಲ್ಲರೂ ಮುಂದೆನೂ ನಾನು ನೀನು ಗಂಡ ಹೆಂಡತಿ ಆಗಿರ್ಬೋದೇನೋ ನಮ್ಮ ಅಪ್ಪ ಅಮ್ಮನ ಮುಂದೆ. ಆದರೆ ನಮ್ಮಿಬ್ರು ಲೈಫಾಗಿ ಮಾತ್ರ ನೀನು ನನ್ನ ಹೆಂಡತಿ ಅಲ್ಲ, ನಾನು ನಿನ್ನ ಗಂಡ ಅಲ್ಲ. ನಿನಗೆ ಬೇಕಾಗಿರೋ ಸಿಕ್ಕೈತಲ್ವಾ? ನಿಂಗೆ ದುಡ್ಡು ಒಡವೆ ಎಲ್ಲ ಬೇಕಿತ್ತಲ್ವಾ? ನಿಂಗೆ ಅದೆಲ್ಲ ಸಿಗ್ತತೆ. ಆದರೆ ನಾನು ಸಿಗಲ್ಲ, ನೆನ್ಪಿಟ್ಕೋ. ಮಾವ ಮಾವ ಹಿಂಗನ್ಬೇಡಿ ಮಾವ, ನಿಮ್ಮನ್ನ ಬಿಟ್ಬಿಟ್ಟು ನನ್ನ ಕೈಲಿ ಇರೋಕ್ಕಾಗಿಲ್ಲ. ನಾನು ಎಷ್ಟೋ ಸುಖವಾಗಿರ್ಬೇಕು, ಸಂತೋಷವಾಗಿರ್ಬೇಕು ಅಂತಾನೆ ನಿಮ್ಮನ್ನ ಮದುವೆ ಮಾಡ್ಕೊಂಡ್ರದು. ನೀವು ಕಾಲಾಗ ತೋರಿಸೋದನ್ನ ಕೈಯಾಗ ಮಾಡ್ಕೊಂಡು ನಾನು ಜೀವನ ಮಾಡ್ತೀನಿ ಮಾವ. ಸಾಕು ಮುಚ್ಚೆ ಬಾಯ್ನ, ಜಾಸ್ತಿ ಡೌ ಮಾಡಕ್ ಹೋಗ್ಬೇಡ. ನಾನಂತೂ ನಿಂಗೆ ಸಿಗಲ್ಲ. ನೀನು ಆರಾಮಾಗೆ ಮನೆಗಿರು, ಸರಿನಾ? ನನ್ನ ಪಡೆದು ನಾನು ಇರ್ತೀನಿ. ನೋಡೋ, ಬೆಡ್ಡು ನಂದು, ಮುಚ್ಕೊಂಡು ಕೆಳಗಡೆ ಮಲಿಕ, ಸರಿನಾ? ಅಯ್ಯೋ, ಕೆಳಗಡೆ ಸುಳಿ ಆಗಲ್ವಾ? ಚಳಿ ಆದ್ರೆ ಹೋಗಿ ಬೆಡ್ಶೀಟ್ ತಗೊಂಡು ಬಂದು ಮಲ್ಕ. ನೋಡು, ಬೆಡ್ ಮೇಲೆ ಮಾತ್ರ ನೀನು ಬರಬಾರ್ದು ಅಂದ್ರೆ ಬರಬಾರ್ದು. ಬೆಡ್ ನಂದು, ನಾನು ಯಾರನ್ನೂ ಒತ್ಸಲ್ಲ. ಕೆಳಗಡೆ ಬಿದ್ಕಾಲಿ ಎಲ್ಲಾದ್ರೂ ಹೋಗ್ಬಿಟ್ಟು. ಹಂಗೇನೆ ನಮ್ಮ ಅಪ್ಪಂಗೆ ಹೇಳ್ತೀನಿ, ನಮ್ಮ ಅಮ್ಮಂಗೆ ಹೇಳ್ತೀನಿ, ಅವ್ರಿಗೆ ಹೇಳ್ತೀನಿ, ಇವ್ರಿಗೆ ಹೇಳ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡಿದ್ರೆ ನಾನಿಲ್ಲ, ಡೈವರ್ಸ್ ಕೊಟ್ಬಿಡ್ತೀನಿ. ಇಲ್ಲಿಂದ ಹೊರಟೋಗ್ಬಿಡ್ಬೋದು ನನಗಂತೂ. ನೀನೇ ಸರಿ ಇಲ್ಲ, ಲೂಸ್ ತರ ಆಡ್ತೀಯ ಅಂತ ನಿನ್ನ ಮೇಲೆ ನಮ್ಮ ಅಪ್ಪಂಗೆ ಹೇಳ್ಬೇಕಾಗ್ತದೆ. ಅದು ಏನು ಮಾಡ್ತೀಯೋ ಮಾಡ್ಕ, ಸರಿನಾ? ನೀನು ಏನು ಮಾಡಿದ್ರು ನಾನು ಯೋಚನೆ ಮಾಡಲ್ಲ. ನಿನ್ನೊಂತೇಳ ನಾನು ನೋಡೇ ಇಲ್ಲ, ಏನೂ ಇಲ್ಲ. ಒಂದ್ಸಲ ಹೇಳಿದ್ರು ಅರ್ಥ ಮಾಡ್ಕೊಳ್ಳಿದಂಗೆ ಬಲ್ವಂತವಾಗಿ ನಾನು ಮದುವೆ ಮಾಡ್ಕೊಂಡೆ ಅಲ್ವಾ? ನೀನು ಅದು ಹೆಂಗೆ ಖುಷಿಯಾಗಿರ್ತೀಯೋ ನಾನು ನೋಡ್ತೀನಿ. ಮಾವ, ಹಾಲು ಕುಡಿರಿ. ಛೇ, ಇವನೆಂತ ಕಿತ್ತೋದು ನನ್ನ ಮಗ ಇರಬೇಡ. ಅಲ್ಲ, ನನ್ನೇ ಕೆಳಗಡೆ ಕೂರಿಸ್ಬಿಟ್ಟು ಆರಾಮಾಗಿ ಮೇಲ್ಗಡೆ ಮನಿಕೊಂಡವನಲ್ಲ. ಇವನಂತ ಕಂತು ನನ್ನ ಮಗ ಎಲ್ಲ ಹುಡಿಕೊಂಡೋದ್ರೂ ಸಿಗೋದಿಲ್ಲ. ಏನು ಮಾಡಲಿ, ನಾನು ಏನೇನೋ ಅನ್ಕೊಂಡು ಬಂದೆ. ಎಲ್ಲಿ ನೋಡಿದ್ರೆ ಬೇಜಾರಾಯ್ತಾಯ್ತು ನನಗಂತೂ. ನಮ್ಮ ಮಾವ ಹಿಂಗೆಲ್ಲ ನಡ್ಕತ್ತದೆ ಅಂತ ಹೇಳ್ಬಿಟ್ಟು ಕನ್ಸು ಮನ್ಸಾಗೂ ಅನ್ಕೊಂಡಿಲ್ಲ ನಾನಂತೂ. ಹಾಳಾದ ನಮ್ಮ ಮಾವ ಹೆಂಗೆಲ್ಲ ಇದು ಮಾಡ್ತದೆ ನೋಡು. ಬಿಡು, ಇವನ್ನ ನೋಡ್ಕೊಳ್ಳಿಲ್ಲ ಅಂತ ಏನಂತೆ, ನಾನು ಚೆನ್ನಾಗೇನೆ ಇರ್ತೀನಿ. ಈ ಮನೆ ಕಾರು ಎಲ್ಲ ನಂದೇ ಅಂತ ಹೇಳಿದ್ನಲ್ಲ, ಕಾರು ಮನೆ ಎಲ್ಲ ತಗೊಂಡೇನೆ ನೆಮ್ಮದಿಯಾಗಿರ್ತೀನಿ. ಇವನು ಕಟ್ಕೊಂಡು ನನಗೇನಾಗಬೇಕು? ಸಿಡುಕ್ ಮೂತಿ ಸಿದ್ಧ, ಯಾವಾಗೂ ಸಿಡುಕ್ತಾನೆ ಇರ್ತಾನೆ. ಸಿಡ 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 ಅಂತ ಹೇಳ್ಬಿಟ್ಟು ನಾಳೆಗೆ ಚೆನ್ನಾಗಿರೋ ಬೆಡ್ಶೀಟ್ ತಂದು ಹಾಸ್ಕೋಬೇಕು. ಏನೋ ಎಲ್ಲ ಡೆಕೋರೇಷನ್ ಮಾಡೋರೆ, ಪಿಕ್ಚರಾಗಿ ನೋಡ್ದಂಗೆ ಫಸ್ಟ್ ನೈಟ್ ಇರ್ತದೆ ಅಂತ ಅನ್ಕೊಂಡ್ರೆ ಎಂಥದ್ದು ಇಲ್ಲ. ನಾಯಿ ಆಡ್ದಂಗೆ ಗಾಡಿ ನನ್ನೇ ಕೆಳಗಡೆ ಕೂರಿಸ್ಬಿಟ್ಟ ನಾಯಿ ನನ್ನ ಮಗ. ಇಂಥ ನಾಯಿ ನನ್ನ ಮಗ ಯಾವ ಹುಡುಗಿಗೂ ಸಿಗೋದು ಬೇಡ. ನನಗೆ ದುಡ್ಡು ಮುಖ್ಯನಾ ಗಂಡ ಮುಖ್ಯನಾ ಅಂದರೆ ದುಡ್ಡು ಐತಲ್ಲ ಸಾಕು ಬಿಡು. ಇವನು ಕಟ್ಕೊಂಡು ನನಗೇನಾಗಬೇಕು? ಸಿಡಕ್ ಮುದಿ ಸಿದ್ದನ್ನು ಕಟ್ಕೊಂಡು. ನಮ್ಮ ಅಮ್ಮಂಗೆ ಹೇಳ ಫೋನ್ ಮಾಡಿ. ನಮ್ಮ ಅಮ್ಮಂಗೆ ಏನಂತ ಹೇಳೋಕ್ಕಾಯ್ತದೆ? ನಮ್ಮ ಮಾವಂಗೆ ಹೇಳಿದ್ರೆ ಇವನಿಗೆ ಸರಿಯಾಗಿ ಬೆಂಡೇಜ್ ಇರ್ತೈತೆ. ನಮ್ಮ ಮಾವಂಗೆ ಹೇಳ? ಬೇಡ 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 ಬೇಡ. ಮಾವಂಗೆ ಹೇಳಿದ್ರು ಒಂಥರ ಹೇಳೋಕ್ಕೂ ನಾಚಿಕೆ ಆಯ್ತದೆ. ಹಿಂಗಾಯ್ತು ಅಂತ ಹೇಳೋಕ್ಕದು ಹೆಂಗೆ ಆಯ್ತದೆ? ನಾಚಿಕೆ ಆಗೋಕ್ಕಿಲ್ವಾ? ನಾಚಿಕೆ ಆಯ್ತದೆ. ಬೇಡ 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 ಬೇಡ. ಮತ್ತು ಏನು ಮಾಡಲಿ, ಯಾರು ಕೇಳಲಿ? ಇವಾಗ ಯಾಕೋ ನನಗೆ ಅಚ್ಚು ನೆನಪಾಯ್ತವನೆ. ಅಚ್ಚು ಪಾಪ ಎಷ್ಟು ಚೆನ್ನಾಗಿ ನೋಡ್ಕೊತಿದ್ದ. ಆದರೆ ಅವನ ಹತ್ರ ನಯಾ ಪೈಸೆ ದುಡ್ಡಿರಲಿಲ್ಲ. ಇವನ ಹತ್ರ ದುಡ್ಡು ಐತೆ, ಇವನು ನಾನು ಚೆನ್ನಾಗಿ ನೋಡ್ಕೊಳ್ಳಲ್ಲ. ದೇವ್ರೆ, ಎಲ್ಲ ಒಬ್ಬನ ತಾಗೆ ಯಾಕಿರಕ್ಕಿಲ್ಲ. ಒಬ್ಬನ ಹತ್ರ ಅದಿದ್ರೆ ಒಬ್ಬನ ಹತ್ರ ಇನ್ನೊಂದಿರ್ತದೆ. ಬಿಡು, ಏನು ಮಾಡೋಕ್ಕಾಗಿಲ್ಲ. ಸೊಳಿ ಬೇರೆ ಆಯ್ತೈತೆ. ಇವ್ನಿಗೇನು ಅನ್ಸಕ್ಕಿಲ್ವಾ? ಮಾವ ಮಾವ, ಸೊಳಿ ಆಯ್ತಾಯ್ತು ನನಗೆ, ಸೊಳಿ ಆಯ್ತೈತೆ. ಹೋಗಿ ಸಾಯಿ, ನನ್ನ ತಲೆ ಯಾಕೆ ತಿಂತಾ ಇದೆಯಾ? ಛೇ, ಬೆಡ್ಶೀಟ್ ಐದಿನ ತಗೊಂಡು ಹೊತ್ಕೊಂಡು ಮಲ್ಕ, ಸುಮ್ಮನೆ ನನ್ನ ತಲೆ ತಿನ್ಬೇಡ. ಬೆಡ್ಶೀಟು ಎಲ್ಲೈತೆ? ಎಲ್ಲಿರುತ್ತೆ? ವಾರ್ಡ್ರೋಬ್ ಆಗಿರ್ತದೆ, ತಗೊಂಡೋಗಿ ಪಿತ್ಕ. ಸುಮ್ಮನೆ ನನ್ನ ತಲೆ ತಿನ್ಬೇಡ. ಇನ್ನೊಂದ್ಸಲ ಮಾವ ಅಂತ ಕೊರತೆ ಅಂದರೆ ನಾಲ್ಗೆ ಕತ್ತರಿಸ್ಬಿಡ್ತೀನಿ. ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗೆ. ಹೆಂಗಾಡ್ತಾನೆ. ವಾರ್ಡ್ರೋಬ್ ಅಂದರೆ ಏನು, ಎಲ್ಲಿರ್ತದೆ ಅಂತಲೂ ಗೊತ್ತಿಲ್ಲ. ಇವನೇ ದೊಡ್ಡ ಇದು ನಂಗೆ ಮೆರಿತಾನೆ. ಮಾವ, ವಾರ್ಡ್ರೋಬ್ ಎಲ್ಲೈತೆ? ನನ್ನ ತಲೆ ಮೇಲೆ ಐತೆ, ಬಂದು ತಗೊಂಡು ಹೋಗು. ಇವನು ಹೆಂಗಾಡ್ತಾನೆ. ಇವನ ಹತ್ರ ಇರೋ ಬೆಡ್ಶೀಟೇ ತಗೊಬಂದು ಮನೆ ಕತ್ತೀನಿ.